ಏಷ್ಯನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ವತಿಯಿಂದ ನಮ್ಮ ಬಡಾವಣೆಯ ಭವಾನಿ ನಗರದಲ್ಲಿ ವಾಸವಾಗಿದ್ದಂಥ ರಂಗರಾಜ್ ಮತ್ತು ಅವರ ಮುನಿಯಮ್ಮ ಅವರ ಸುಪುತ್ರ ಸುಬ್ರಹ್ಮಣ್ಯವರು ಭೀಮಸೇನೆಯಲ್ಲಿ ಫಸ್ಟ್ ಕೆಲಸ ಸಂಘಟನೆಯೊಂದಿಗೆ ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡಿದ ದಿವಸ ಇವತ್ತು ಏಷ್ಯನ್ ನೆಟ್ ಯೂನಿವರ್ಸಿಟಿಯವರು ಡಾಕ್ಟರೇಟನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ಎಲ್ರಿಗೂ ಹೆಮ್ಮೆ ಆಗಿದೆ, ಸಂತೋಷ ಆಗಿದೆ. ಒಬ್ಬ ಮಧ್ಯಮದ ರೇಖೆಯಲ್ಲಿ, ಬಡತನ ರೇಖೆಯಲ್ಲಿ ಒಂದು ಗುಡಿಸಲಿನಿಂದ ಜೀವನ ಪ್ರಾರಂಭ ಮಾಡಿದ್ದ ಕುಟುಂಬ ಇವತ್ತು ಡಾಕ್ಟರೇಟನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಬಂದಿದೆ ಅಂದರೆ ನಾವೆಲ್ಲ ಖುಷಿ ಪಡುವಂಥ ದಿವಸ. ಅದರಲ್ಲೂ ಈ ಶ್ರಮ ಇಲ್ಲಿಗೆ ಬಂದಿದೆಯಲ್ಲ, ಈ ಶ್ರಮ ಅದು ಮೆಚ್ಚುಗೆ ಪಡೆಯುವಂಥ ದಿವಸ ಅಂತಾರೆ. ಅದು ನಾನಾದರೂ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ರಂಗರಾಜು ಮುನಿಯಮ್ಮನವರ ತಂದೆ ತಾಯಿಗೆ ನಾವೆಲ್ಲ ನಾರಾಯಣ ಸ್ವಾಮಿ ವೆಂಕಟೇಶ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ದಾಸ್ ಇರ್ಬೋದು, ಬೋರೇಗೌಡರು ಇರ್ಬೋದು, ಶಂಕರ್ ಇರ್ಬೋದು, ನಮ್ಮ ಬಸವರಾಜ್ ಗೌಡ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ವಿಜಯ್ ಇರ್ಬೋದು, ಸುಂದರ್ ಇರ್ಬೋದು, ವೆಂಕಟೇಶ್ ಇರ್ಬೋದು, ಎಲ್ಲರೂ ನಾವೆಲ್ಲ ಸೇರಿ ಇವತ್ತು ಅವ್ರ ಕುಟುಂಬಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಇವತ್ತು ನಾವೆಲ್ಲ ಅವ್ರು ಕರೆದು ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ. ಇದೇ ಥರ ಒಬ್ಬ ಯಾವುದೇ ಹುಡುಗ ಅಥವಾ ಯಾವುದೇ ಒಬ್ಬ ದಿಟ್ಟ ಮಹಿಳೆ ಈ ಥರ ಒಂದು ಹೆಸರನ್ನು ಗಳಿಸುವಂಥ ಸಂದರ್ಭದಲ್ಲಿ ನಾವೆಲ್ಲ ಅವರಿಗೆ ಬೆಂತಟ್ಟುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅಂಥ ಒಂದು ಕಾರ್ಯ ನಾವು ಇವತ್ತೆಲ್ಲ ಸೇರಿ ನಾವು ಮಾಡುತ್ತಾ ಇದ್ದೀವಿ. ಅವ್ರು ಇನ್ನೂ ನಮ್ಮ ಹುಡುಗ, ನಮ್ಮ ಮುಂದೆ ಬೆಳೆದಂಥ ಹುಡುಗ, ಇನ್ನೂ ಎತ್ತರಕ್ಕೆ ಸಮಾಜಕ್ಕೆ ಇನ್ನೂ ಒಳ್ಳೆಯ ಕೆಲಸ ಅವನಿಂದ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಚ್ಛೆಯನ್ನು ಪಡ್ತೀನಿ. ಆ್ಯಕ್ಚುಲಿ ನಾನು ಹುಟ್ಟಿದ್ದು ಬೆಳೆದೆಲ್ಲ ಭವಾನಿ ನಗರದಲ್ಲೇ. ನನಗಿನ್ನೂ ಜ್ಞಾಪನ ಇದೆ, 1997 ಡಿಸೆಂಬರ್ 31 ಮಕ್ಕಳ ಸಾವಣಿ ಶುರುವಾದಾಗ ಫಸ್ಟು ಪೇಪರಲ್ಲಿ ಬಂದಿದ್ದು ನಾನು. ಆವಾಗ ಫಸ್ಟ್ ಕಾಣಿಸ್ಕೊಂಡಿದ್ದು. ಆಗ ಇಷ್ಟಿದ್ದೆ, ನನ್ನ ಮಗನಷ್ಟಿದ್ದೆ ನಾನು. ಆಗ ಫಸ್ಟು ಬಸವರಾಜಣ್ಣನೇ ಫಸ್ಟು ಆ ಪೇಪರ್ ತೊಗೊಬಂದು ನಮಗೆಲ್ಲ ತೋರಿಸಿದ್ದು. ಸೊ ಅವಾರ್ಡು ನಮ್ಗೆ ಆಗ ಗೊತ್ತಿರಲಿಲ್ಲ. ಸುಮಾರು ಒಂದು 27 ವರ್ಷ ಈ ಸ್ವಯಂ ಸೇವೆ ಇದರಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಸ್ನೇಹಿತರು ಸುಮಾರು ಜನ ಇದ್ದಾರೆ. ಬಸವ ಆಗ್ಬೋದು, ರಾಮಚಂದ್ರ ಆಗ್ಬೋದು, ರಾಜೇಶ್ ಆಗ್ಬೋದು, ಸುಮಾರು ಜನ ಚೈಲ್ಡ್ ಹುಡ್ಸ್ ಇದ್ದರು ಇಲ್ಲಿ. ನಾವೆಲ್ಲ ಸೇರಿ ಭೀಮಾ ಸಂಘದಲ್ಲಿ ಇದ್ದಾಗ ಮಕ್ಕಳ ಹಕ್ಕುಗಳ ಬಗ್ಗೆ, ಮಹಿಳೆಯರ ಹಕ್ಕುಗಳ ಬಗ್ಗೆ ತುಂಬ ಕೆಲಸ ಮಾಡ್ತಿದ್ವಿ. ಸೊ ಅದು ಹಾಗೆ ಒಂದು ಹಾಬಿ ಆಯಿತು. ಕೊನೆಗೆ ಅದೇ ಕೆಲಸ ಆಯಿತು ನನಗೆ. ಸೊ ಅದೇ ಸಂಘಟನೆಯಲ್ಲಿ ಬೆಳೆದು ಸಂಘ ಸಂಸ್ಥೆಗಳಲ್ಲಿ ಬೆಳೆದು ಕೊನೆಗೆ ಅದೇ ಒಂದು ಉದ್ದೇಶ ಆದ್ದರಿಂದ ಸೊ ಆವತ್ತಿಂದನೂ ಸೊ ಬಸವರಾಜಣ್ಣ ನೋಡ್ತಾ ಬೆಳೆದು ಅವರು ಎಷ್ಟು ಸಮಾಜಕ್ಕೆ ಸೇವೆ ಮಾಡ್ತಿದ್ದಾರೆ, ಕಮ್ಯುನಿಟಿಗೆ ಸೇವೆ ಮಾಡ್ತಿದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ ಅಂತ. ಸೊ ಹಾಗೆ ನಾವು ಬೆಳಿಬೇಕು ಅಂಥೇಳಿ ನಾವು NGOನಲ್ಲಿ ಸಮಾಜ ಸೇವೆ ಮಾಡಲಿಕ್ಕೇ ಲಾಸ್ಟ್ 27 ವರ್ಷದಿಂದನೂ ನಾವು ಮಕ್ಕಳ ಬಗ್ಗೆ, ಮಕ್ಕಳ ಹಕ್ಕುಗಳ ಬಗ್ಗೆ, ಮಹಿಳೆಯರ ಬಗ್ಗೆ, ಸೊ ಮಾನವ ಹಕ್ಕುಗಳ ಬಗ್ಗೆ, ಈ ಹೆಣ್ಣು ಮಕ್ಕಳ ದೌರ್ಜನ್ಯದ ವಿರುದ್ಧ, ಕಾರ್ಮಿಕರ ಪರವಾಗಿ ಅನೇಕ ರಾಜ್ಯಗಳಲ್ಲಿ ಕಾಶ್ಮೀರ ಟು ಕನ್ಯಾಕುಮಾರಿ ತನಕನೂ ಕೆಲಸ ಮಾಡಿದ್ದೇನೆ. ಮತ್ತು ಸುಮಾರು ಒಂದು 17 ದೇಶ, ನಾರ್ವೆ ಇರ್ಬೋದು, ಸ್ವೀಡನ್ನು, ಡೆನ್ಮಾರ್ಕು, ಜರ್ಮನಿ ಮತ್ತು ಅಮೇರಿಕಾದಲ್ಲಿ 2 ಸತಿ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಅಂತ ನಾವೇನು ಓದ್ತೀವಿ, ವಿಶ್ವಸಂಸ್ಥೆ 2 ವರ್ಷ ಕೆಲಸ ಮಾಡಿದ್ದೆ ಭಾರತ ಸರ್ಕಾರದ ಪರವಾಗಿ. ಸೊ ಅಷ್ಟು ನನಗೆ ಎನರ್ಜಿ ಸಿಗಲಿಕ್ಕೆಲ್ಲ ಕಾರಣ ಸೊ ಒಂದು ಬಸವರಾಜಣ್ಣ ಮತ್ತು ನನ್ನ ಸ್ನೇಹಿತರು ಯಾರಿದ್ದರು ಭವಾನಿ ನಗರದಲ್ಲಿ. ಅಲ್ಲಿಂದ ಅದಕ್ಕೆ ನನ್ನ ಬೇರೆ ಅಲ್ಲೇ ಇರೋದು. ಎಷ್ಟೇ ದೂರ ಹೋದ್ರೂ ಸೊ ನನ್ನ ಬೇರೆ ಅಲ್ಲಿಂದನೇ ಬಂದಿದ್ದು. ಸೊ ನನಗೇನಂದರೆ ಇನ್ನು ಮುಂದೆ ಯಾಕೆ ಇದು ಇನ್ನೂ ದೊಡ್ಡ ಜವಾಬ್ದಾರಿ ಇದು ಕೊಡಬೇಕಾದ್ರೂ ಇದೊಂಥರ ಏನಂತಾರೆ ನನಗೆ ಗೊತ್ತಿರಲಿಲ್ಲ ಇದು ಬರುತ್ತೆ ಅಂತೇಳಿ. ಸೊ 35-27 ವರ್ಷ ನಾನು ಸರ್ವಿಸ್ ಮಾಡಿದ್ದಕ್ಕೆ ಇದಕ್ಕಿಂದಂಗೆ ಅವ್ರು ಕೇಳಿದ್ರು, ಇದಕ್ಕಿಂದಂಗೆ ಫೋನ್ ಮಾಡಿದ್ರು, ನೀನು ಸೆಲೆಕ್ಟ್ ಆಗಿದೆಯಾ ಅಂತ ಹೇಳಿದ್ರು. ಏನಕ್ಕೆ ಅಂತ ಹೇಳಿದ್ರೆ ದ ಬೆಸ್ಟ್ ಸೋಷಲ್ ಸರ್ವಿಸ್ ಇನ್ ಇಂಡಿಯಾ ಮತ್ತು ಲೈಫ್ ಟೈಮ್ ಅಚೀವ್ಮೆಂಟ್, ಎಷ್ಟು ಅಚೀವ್ಮೆಂಟ್ ಮಾಡಿದ್ಯಾ ನೀನು, ನಿನಗೆ ಕೊಡಬೇಕಿದು, ನೀನು ಇದಕ್ಕೆ ಅರ್ಹನಿದೆಯಾ, ನೀನು ತೊಗೋಬೇಕು ನೀನು ಅಂತ. ನನಗೆ ಏನು ಮಾಡಬೇಕು ಗೊತ್ತಿರಲಿಲ್ಲ. ಕೊನೆಗೆ ನನಗೆ ಗೊತ್ತಿರೋಂಥ ದೊಡ್ಡವ್ರನ್ನೆಲ್ಲ ಕೇಳಿದೆ ನಾನು. ಇಲ್ಲ ನೀನು ರಿಸೀವ್ ಮಾಡು ಅಂತ ಹೇಳಿದ್ರು. ಆಯಿತು ಅಂತೇಳಿ ಆಮೇಲೆ ನಾನು ಅದಕ್ಕೆ ಇದು ಮಾಡಿದ್ದು. ಕೊನೆಗೆ ಅವರೇ ಕರೆದು ಸೊ ಅವರೇ ಈ ಸನ್ಮಾನ ನನ್ನ ಕೆಲಸ ಗುರುತಿಸಿ ಸನ್ಮಾನ ಕೊಟ್ಟಿದ್ದಾರೆ. ಇದು ಮುಖ್ಯವಾಗಿ ಸೇರಬೇಕಾಗಿ ನನ್ನ ತಾಯಿ ತಂದೆಗೆ. ಯಾಕಂದರೆ ಆವತ್ತು ನಾನು ದುಡಿಯೋ ಮಗುವಾಗಿದ್ದಾಗ ಅವ್ರು ಹೋಗೋ ಕೆಲಸಕ್ಕೆ ಅಂತ ಕಳಿಸಿದ್ರೆ ನಾನು ಇಲ್ಲಿಗೆ ಬರ್ತಿರಲಿಲ್ಲ.
ಸೊ ಆಗ ಅವರು ನನ್ನ ಸಂಘ ಸಂಸ್ಥೆಗೆ ದುಡಿ ಮಾಡು ಅಂತ ಹೇಳಿದಾಗ ಮತ್ತು ಬಸವಣ್ಣನ ಆವತ್ತಿನ ಬೆಂಬಲ ಪ್ರೋತ್ಸಾಹ ಮೊದಲು ಪೇಪರ್ ಬಂದಾಗ ಇಡೀ ಎಲ್ರಿಗೂ ಅವರೇ ತೋರಿಸಿದ್ದು ಭಾವನಗರ ಹೆಸರು ಬಂದಿದೆ, ಬಾಲಂದು ಹೆಸರು ಬಂದಿದೆ ಅಂತೇಳಿ. ಮತ್ತು ಇಲ್ಲಿರೋ ಎಲ್ಲ ಇಲ್ಲಿದ್ದಾರೆ. ನಾನು ತುಂಬ ಚಿಕ್ಕ ವಯಸ್ಸನ್ನು ನೋಡಿದ್ದು, ಮಣಿಯಣ್ಣ ಇರ್ಬೋದು, ಅಣ್ಣವ್ರು ಇರ್ಬೋದು, ಎಲ್ಲರೂ ಸುಮಾರು ರಾಮಚಂದ್ರ, ಬಸವ, ನಾಗ ಎಲ್ಲರೂ ನಾವಿಲ್ಲೇ ಬೆಳೆದವನು ಚಿಕ್ಕ ಹುಡುಗಿಂದನು. ಆವಾಗ ನಾನು ಬೆಳೆದಾಗ ಇಲ್ಲಿ ಕರೆಂಟ್ ಇರಲಿಲ್ಲ, ಟಾಯ್ಲೆಟ್ ಇಲ್ಲ, ರಿಂಗ್ ರೋಡ್ ಇರಲಿಲ್ಲ, ಆಯಿತಾ. ಸೊ ಆಗಿದ್ದಿದ್ದು ಇವತ್ತು ಒಂದು ಒಳ್ಳೆಯ ಮಟ್ಟಕ್ಕೆ ವಿಶ್ವಸಂಸ್ಥೆ ಬೆಂಗಳೂರು ಭವಾನಿ ನಗರದ ಏರಿಯಾಯಿಂದ ಸೊ ವಿಶ್ವಸಂಸ್ಥೆ ನ್ಯೂಯಾರ್ಕ್ ತನಕ ಕೆಲಸ ಮಾಡಿದ್ದೀನಿ. ಸುಮಾರು 17 ದೇಶಗಳ ಕೆಲಸ ಮಾಡಿದ್ದೀನಿ. ಅಂದರೆ ಅದು ನನ್ನ ತಾಯಿ ತಂದೆ ಮತ್ತು ನನ್ನ ಜೊತೆಗಿದ್ದವರು ಬೆಂಬಲ ತಡೆದವರು. ಸೊ ಇವ್ರದೇ ಪ್ರೋತ್ಸಾಹ ಸರ್. ಥ್ಯಾಂಕ್ ಯು.